ದೇವಿ ಗೀತೆಗೆ ಲಾಂಗ್ ಹಿಡಿದು ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸರು ಈ ರೌಡಿ ಶೀಟರ್ ನಂದೀಶನ್ನ ಬಂಧಿಸಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಡ್ಯಾನ್ಸ್ ಪುಂಡಾಟ ಮೆರೆದಿತ್ತು. ಈ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಈ ಡ್ಯಾನ್ಸ್ ಪುಂಡಾಟವನ್ನು ರಿಪಬ್ಲಿಕ್ ಕನ್ನಡ ಜನರೆದುರು ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಂದೀಶ್ ಅಂಡ್ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ದೇವಿ ಗೀತೆಗೆ ಯಾವ ರೀತಿಯಲ್ಲಿ ಶಿಳ್ಳೆ ಹಾಕಿ ಮಚ್ಚು ಲಾಂಗು ಹಿಡ್ಕೊಂಡು ಕುಣಿಯುವಂಥದ್ದು ನೆಲದ ಕಾನೂನಿನ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಈ ಥರ ಮಾರಕಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು, ಉಪಯೋಗಿಸೋದು ಇವೆಲ್ಲ ಅಂಥದ್ದೊಂದು ಕೆಲಸ ಮಾಡಿದ ಕಾರಣದಿಂದಾಗಿ ಈಗ ರೌಡಿ ಶೀಟರ್ ನಂದೀಶ್ ಅಂಡ್ ಗ್ಯಾಂಗ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ತಿ ಉರಿದ ಪರಿಸ್ಥಿತಿಯಲ್ಲಿ ಶವ ಸಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಎಸ್ಪಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಮೃತ ಸುರೇಶ್ ಕುಟುಂಬ ಯಾವುದೇ ಆರೋಪವನ್ನ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ಅಂತ ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಹೇಳಿದ್ದಾರೆ. ತಮ್ಮದೇ ಜಮೀನಲ್ಲಿ ಸುರೇಶ್ ಶವವಾಗಿ ಪತ್ತೆಯಾಗಿದ್ದಾರೆ. ಮದುವೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರು. ಶವದ ಪಕ್ಕ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿದೆ. ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೇವೆ. ಶೀಘ್ರವೇ ಪ್ರಕರಣದ ಹಿಂದಿನ ಸತ್ಯ ಬಹಿರಂಗ ಆಗುತ್ತೆ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ಈ ಹೊತ್ತಿ ಉರಿದ ಸ್ಥಿತಿಯಲ್ಲಿ ಉಪನ್ಯಾಸಕರ ಶವ ಪತ್ತೆಯಾದ ದೇವಿ ಗೀತೆಗೆ ಲಾಂಗ್ ಹಿಡಿದು ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸರು ಈ ರೌಡಿ ಶೀಟರ್ ನಂದೀಶನ್ನ ಬಂಧಿಸಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಡ್ಯಾನ್ಸ್ ಪುಂಡಾಟ ಮೆರೆದಿತ್ತು. ಈ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಈ ಡ್ಯಾನ್ಸ್ ಪುಂಡಾಟವನ್ನು ರಿಪಬ್ಲಿಕ್ ಕನ್ನಡ ಜನರೆದುರು ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಂದೀಶ್ ಅಂಡ್ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ದೇವಿ ಗೀತೆಗೆ ಯಾವ ರೀತಿಯಲ್ಲಿ ಶಿಳ್ಳೆ ಹಾಕಿ ಮಚ್ಚು ಲಾಂಗು ಹಿಡ್ಕೊಂಡು ಕುಣಿಯುವಂಥದ್ದು ನೆಲದ ಕಾನೂನಿನ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಈ ಥರ ಮಾರಕಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು, ಉಪಯೋಗಿಸೋದು ಇವೆಲ್ಲ ಅಂಥದ್ದೊಂದು ಕೆಲಸ ಮಾಡಿದ ಕಾರಣದಿಂದಾಗಿ ಈಗ ರೌಡಿ ಶೀಟರ್ ನಂದೀಶ್ ಅಂಡ್ ಗ್ಯಾಂಗ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ತಿ ಉರಿದ ಪರಿಸ್ಥಿತಿಯಲ್ಲಿ ಶವ ಸಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಎಸ್ಪಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಮೃತ ಸುರೇಶ್ ಕುಟುಂಬ ಯಾವುದೇ ಆರೋಪವನ್ನ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ಅಂತ ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಹೇಳಿದ್ದಾರೆ. ತಮ್ಮದೇ ಜಮೀನಲ್ಲಿ ಸುರೇಶ್ ಶವವಾಗಿ ಪತ್ತೆಯಾಗಿದ್ದಾರೆ. ಮದುವೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರು. ಶವದ ಪಕ್ಕ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿದೆ. ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೇವೆ. ಶೀಘ್ರವೇ ಪ್ರಕರಣದ ಹಿಂದಿನ ಸತ್ಯ ಬಹಿರಂಗ ಆಗುತ್ತೆ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ಈ ಹೊತ್ತಿ ಉರಿದ ಸ್ಥಿತಿಯಲ್ಲಿ ಉಪನ್ಯಾಸಕರ ಶವ ಪತ್ತೆಯಾದ ದೇವಿ ಗೀತೆಗೆ ಲಾಂಗ್ ಹಿಡಿದು ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸರು ಈ ರೌಡಿ ಶೀಟರ್ ನಂದೀಶನ್ನ ಬಂಧಿಸಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಡ್ಯಾನ್ಸ್ ಪುಂಡಾಟ ಮೆರೆದಿತ್ತು. ಈ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಈ ಡ್ಯಾನ್ಸ್ ಪುಂಡಾಟವನ್ನು ರಿಪಬ್ಲಿಕ್ ಕನ್ನಡ ಜನರೆದುರು ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಂದೀಶ್ ಅಂಡ್ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ದೇವಿ ಗೀತೆಗೆ ಯಾವ ರೀತಿಯಲ್ಲಿ ಶಿಳ್ಳೆ ಹಾಕಿ ಮಚ್ಚು ಲಾಂಗು ಹಿಡ್ಕೊಂಡು ಕುಣಿಯುವಂಥದ್ದು ನೆಲದ ಕಾನೂನಿನ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಈ ಥರ ಮಾರಕಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು, ಉಪಯೋಗಿಸೋದು ಇವೆಲ್ಲ ಅಂಥದ್ದೊಂದು ಕೆಲಸ ಮಾಡಿದ ಕಾರಣದಿಂದಾಗಿ ಈಗ ರೌಡಿ ಶೀಟರ್ ನಂದೀಶ್ ಅಂಡ್ ಗ್ಯಾಂಗ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ತಿ ಉರಿದ ಪರಿಸ್ಥಿತಿಯಲ್ಲಿ ಶವ ಸಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಎಸ್ಪಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಮೃತ ಸುರೇಶ್ ಕುಟುಂಬ ಯಾವುದೇ ಆರೋಪವನ್ನ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ಅಂತ ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಹೇಳಿದ್ದಾರೆ. ತಮ್ಮದೇ ಜಮೀನಲ್ಲಿ ಸುರೇಶ್ ಶವವಾಗಿ ಪತ್ತೆಯಾಗಿದ್ದಾರೆ. ಮದುವೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರು. ಶವದ ಪಕ್ಕ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿದೆ. ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೇವೆ. ಶೀಘ್ರವೇ ಪ್ರಕರಣದ ಹಿಂದಿನ ಸತ್ಯ ಬಹಿರಂಗ ಆಗುತ್ತೆ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ಈ ಹೊತ್ತಿ ಉರಿದ ಸ್ಥಿತಿಯಲ್ಲಿ ಉಪನ್ಯಾಸಕರ ಶವ ಪತ್ತೆಯಾದ
ದೇವಿ ಗೀತೆಗೆ ಲಾಂಗ್ ಹಿಡಿದು ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸರು ಈ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಡ್ಯಾನ್ಸ್ ಪುಂಡಾಟ ಮೆರೆದಿತ್ತು. ಈ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಈ ಡ್ಯಾನ್ಸ್ ಪುಂಡಾಟವನ್ನು ರಿಪಬ್ಲಿಕ್ ಕನ್ನಡ ಜನರೆದುರು ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಂದೀಶ್ ಅಂಡ್ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ದೇವಿ ಗೀತೆಗೆ ಯಾವ ರೀತಿಯಲ್ಲಿ ಶಿಳ್ಳೆ ಹಾಕಿ ಮಚ್ಚು ಲಾಂಗು ಹಿಡ್ಕೊಂಡು ಕುಣಿಯೋ ಅಂಥದ್ದು. ನೆಲದ ಕಾನೂನಿನ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಈ ಥರ ಮಾರಕಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು, ಉಪಯೋಗಿಸೋದು ಇವೆಲ್ಲ ಅಂಥದ್ದೊಂದು ಕೆಲಸ ಮಾಡಿದ ಕಾರಣದಿಂದಾಗಿ ಈಗ ರೌಡಿ ಶೀಟರ್ ನಂದೀಶ್ ಅಂಡ್ ಗ್ಯಾಂಗ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ತಿ ಉರಿದ ಪರಿಸ್ಥಿತಿಯಲ್ಲಿ ಶವ ಸಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಎಸ್ಪಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಮೃತ ಸುರೇಶ್ ಕುಟುಂಬ ಯಾವುದೇ ಆರೋಪವನ್ನ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ಅಂತ ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಹೇಳಿದ್ದಾರೆ. ತಮ್ಮದೇ ಜಮೀನಲ್ಲಿ ಸುರೇಶ್ ಶವವಾಗಿ ಪತ್ತೆಯಾಗಿದ್ದಾರೆ. ಮದುವೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರು. ಶವದ ಪಕ್ಕ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿದೆ. ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೇವೆ. ಶೀಘ್ರವೇ ಪ್ರಕರಣದ ಹಿಂದಿನ ಸತ್ಯ ಬಹಿರಂಗ ಆಗುತ್ತೆ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ಈ ಹೊತ್ತಿ ಉರಿದ ಸ್ಥಿತಿಯಲ್ಲಿ ಉಪನ್ಯಾಸಕರ ಶವ ಪತ್ತೆಯಾದ ದೇವಿ ಗೀತೆಗೆ ಲಾಂಗ್ ಹಿಡಿದು ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸರು ಈ ರೌಡಿ ಶೀಟರ್ ನಂದೀಶ್ನನ್ನ ಬಂಧಿಸಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಂದೀಶ್ ಅಂಡ್ ಗ್ಯಾಂಗ್ ಡ್ಯಾನ್ಸ್ ಪುಂಡಾಟ ಮೆರೆದಿತ್ತು. ಈ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ಈ ಡ್ಯಾನ್ಸ್ ಪುಂಡಾಟವನ್ನು ರಿಪಬ್ಲಿಕ್ ಕನ್ನಡ ಜನರೆದುರು ತೆರೆದಿಟ್ಟಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಂದೀಶ್ ಅಂಡ್ ಗ್ಯಾಂಗ್ಗೆ ಹೆಡೆಮುರಿ ಕಟ್ಟಿದ್ದಾರೆ ಬ್ಯಾಟರಾಯನಪುರ ಪೊಲೀಸರು. ದೇವಿ ಗೀತೆಗೆ ಯಾವ ರೀತಿಯಲ್ಲಿ ಶಿಳ್ಳೆ ಹಾಕಿ ಮಚ್ಚು ಲಾಂಗು ಹಿಡ್ಕೊಂಡು ಕುಣಿಯೋ ಅಂಥದ್ದು. ನೆಲದ ಕಾನೂನಿನ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಈ ಥರ ಮಾರಕಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಡೋದು, ಉಪಯೋಗಿಸೋದು ಇವೆಲ್ಲ ಅಂಥದ್ದೊಂದು ಕೆಲಸ ಮಾಡಿದ ಕಾರಣದಿಂದಾಗಿ ಈಗ ರೌಡಿ ಶೀಟರ್ ನಂದೀಶ್ ಅಂಡ್ ಗ್ಯಾಂಗ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ತಿ ಉರಿದ ಪರಿಸ್ಥಿತಿಯಲ್ಲಿ ಶವ ಸಿಕ್ಕಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಎಸ್ಪಿ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೂರನ್ನ ದಾಖಲಿಸಿಕೊಂಡಿದ್ದೀವಿ, ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಮೃತ ಸುರೇಶ್ ಕುಟುಂಬ ಯಾವುದೇ ಆರೋಪವನ್ನ ಮಾಡಿಲ್ಲ, ಎಲ್ಲ ಆಯಾಮಗಳಲ್ಲೂ ತನಿಖೆ ಅಂತ ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರು ಹೇಳಿದ್ದಾರೆ. ತಮ್ಮದೇ ಜಮೀನಲ್ಲಿ ಸುರೇಶ್ ಶವವಾಗಿ ಪತ್ತೆಯಾಗಿದ್ದಾರೆ. ಮದುವೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರು. ಶವದ ಪಕ್ಕ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿದೆ. ತನಿಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೇವೆ. ಶೀಘ್ರವೇ ಪ್ರಕರಣದ ಹಿಂದಿನ ಸತ್ಯ ಬಹಿರಂಗ ಆಗುತ್ತೆ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ಈ ಹೊತ್ತಿ ಉರಿದ ಸ್ಥಿತಿಯಲ್ಲಿ ಉಪನ್ಯಾಸಕರ ಶವ ಪತ್ತೆಯಾದ